ನಮಸ್ಕಾರ. ನೋಡಿ ಏನಪ್ಪ ಗ್ಯಾಸ್ ಇಟ್ಕೊಂಬಂದವ್ರು SAW ಅವರು ಅಂತ ಅನ್ಕೊತಿದ್ದೀರಾ? ಏನೂ ಇಲ್ಲ. ಸುಮಾರು ಕಂಪ್ಲೇಂಟು ಗ್ಯಾಸ್ದು. ಏನಪ್ಪ ಅಂತಂದರೆ ಈಗ ಏನು ಗ್ಯಾಸ್ ಹಾಕಕ್ಕೆ ಬರ್ತಾರೆ ಮನೆಗೆ, ಕೆಲವು ಹೊರದೇಶದಿಂದ ಬಂದವರು ಸಪ್ಲೈಯರ್ ಇರ್ತಾರೆ, ಹಿಂದಿಯವರು. ಅವರು 2 kg 2.5 kg ಈ ಥರ ಗ್ಯಾಸ್ ಒಂದು ಸಿಲಿಂಡರ್ ಹೊಡ್ಕೊತಾರೆ ಅನ್ನೋದು ಸುಮಾರು ಫೋನ್ ಮಾಡಿ ನನಗೆ ಹೇಳಿದರು. ಆಮೇಲೆ ಕೆಲವರು ಹಣ ಏನಣ್ಣ ನೀವು ಹೋರಾಟ ಮಾಡೋದು ಬಿಟ್ಬಿಟ್ಟು ಇವಾಗ ಪರವಾಳ ಹಾಕಿದ್ದು ವೀಡಿಯೋ ಮಾಡ್ತಾಯಿದ್ದೀರಾ, ಫಸ್ಟ್ ನೀವು ಹೋರಾಟಗಾರರು ಅಂತ ಸುಮಾರು ಜನ ಕೇಳಿದ್ದೀರ. ಹೌದು, ನಾನೊಬ್ಬ ಹೋರಾಟಗಾರ. ಅಂದರೆ ಹೋರಾಟಗಾರ ನಾನೊಬ್ಬ ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಕಷ್ಟ ತೀರ್ಸ್ಕೊತಿಲ್ಲ, ಆರಾಮಾಗಿ ನಿಮ್ಮ ಮನೇಲಿ ಇರ್ತಿಲ್ಲ. ನಾನೊಬ್ಬ ಹೋರಾಟ ಮಾಡಿ ನಾನು ಕೇಸ್ ಹಾಕೊಂಡು ನಾನು ಓಡಾಡಬೇಕು ಕೋರ್ಟು ಕಚೇರಿ ಅಂತ. ಯಾವುದೇ ರೀತಿ ಹೋರಾಟಗಾರನಿಗೆ ಬೆಲೆ ಇಲ್ಲ. ಇವತ್ತು ಹೋರಾಟಗಾರರಿಗೆ ಅವ್ರಿಗೆ ಬಕೆಟ್ ಇಟ್ಕೊಂಡಿದ್ರೆ ಕೆಲವರು ಆ ಥರ ಇದ್ರೂ ಬೆಲೆ ಇರುತ್ತೆ. ಅದರಿಂದ ನಮ್ಗೆ ಅದು ಬರೋಲ್ಲ. ಹೋರಾಟಗಳನ್ನೆಲ್ಲ ಸ್ವಲ್ಪ ಬಿಟ್ಟಿದ್ದೀನಿ, ಅದು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇನಪ್ಪ ಅಂತಂದರೆ ಇವಾಗ ನಮ್ಮ ಮನೆಗೆ ಗ್ಯಾಸ್ ಬಂದು ಹಾಕ್ತಾರೆ ಒಬ್ಬ ಕನ್ನಡಿಗ. ಅವರು ಕರೆಕ್ಟಾಗಿ ಹಾಕೋಣ ಇಲ್ವಾ ಚೆಕ್ ಮಾಡೋಣ ಅಂದ್ಬಿಟ್ಟು ಒಂದು ಮೆಷಿನ್ ತಂದಿದ್ದೀನಿ. ಆಮೇಲೆ ಕೆಲವರು ಎಲ್ಲರೂ ಅಷ್ಟೇ ಈ ಥರ ಚಿಕ್ಕ ಮೆಷಿನ್ ತರ್ತದೆ. ಗ್ಯಾಸು 2 kg 2.5 kg ಹೊಡಿತಾರೆ. ಅದನ್ನು ಎಲ್ಲೇ ಹೊಡಿತಾರೆ ಅಂದರೆ ನಿಲ್ಲಿಸ್ಬೇಕು ಅಂದರೆ ಇಂಥದ್ದು ಒಂದು ಮಿಷಿನ್ ತಂದು ತೂಕದ ಮಿಷಿನು ಚೆಕ್ ಮಾಡ್ಕೊಳ್ಳಿ. ಏನು ನಿಮಗೆ ಈ ಥರ ಮೋಸ ಮಾಡೋದು ಅವಾಯ್ಡ್ ಆಗುತ್ತೆ. ನೋಡೋಣ ಎಷ್ಟು kg ಐತೆ ಅಂತ. 29.5 30 kg ಬರಬೇಕು ಅಂದರೆ ನೋಡೋಣ ಎಷ್ಟು ಬರುತ್ತೆ ಅಂತ. ಬರೋಣ, ಕರೆಕ್ಟಾಗಿ ಐತೆ ನೋಡೋಣ. ಎಷ್ಟು kg ಐತೆ? 30. ನೋಡಿ, ಇದು 30 kg ಇದೆ. ಇದೇನು ಮೋಸ ಮಾಡಿಲ್ಲ. ನಮ್ಮ ಏನು ಮನೆಗೆ ತಂದು ಹಾಕ್ತಾರೆ ಗ್ಯಾಸು ಏಜೆನ್ಸಿಯಿಂದ, ಯಾವುದೇ ರೀತಿ ಮೋಸ ಆಗಿಲ್ಲ. ಕೆಲವು ಮಾಡ್ತಾರೆ ಏಜೆನ್ಸಿಯಲ್ಲಿ ಹುಡುಗರುಗಳು ಅಂತ ಹೇಳ್ತವ್ರೆ. ಅದನ್ನು ಈ ಥರ ಮಿಷಿನ್ ತಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ ಒಂದು ಮಾಹಿತಿ ಇರಲಿ ಅಂತ ಅಷ್ಟೇ. ನಮ್ಮ ಹೋರಾಟದ ಬಗ್ಗೆ ಹೇಳ್ತೀನಿ. ಈಗ ಇಷ್ಟು ಸಾಕು.